ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಎಕೆ ಚಾನಲ್. ಇವತ್ತು ನಾವು ತ್ರಿಕೋನಮಿತಿಯ SSLCಯ ತ್ರಿಕೋನಮಿತಿಯ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಂಪಾರ್ಟೆಂಟ್ ಅಂದರೆ ಬಹು ಮುಖ್ಯವಾದ ಪ್ರಶ್ನೆಗಳಾಗಿರ್ತಾವೆ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. 1ನೇ ಪ್ರಶ್ನೆಯನ್ನು ಕೊಟ್ಟಾರ, ಸೈನ್ ಸ್ಕ್ವೇರ್ ಅಂದರೆ ಸೈನ್ ವರ್ಗ 90 ಡಿಗ್ರಿಯ ಇದರ ಬೆಲೆಯನ್ನು ಬರೆಯಿರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 90. ನಮ್ಗೆ ಗೊತ್ತೈತಿ ಸೈನ್ 90 ಅಂದ್ರೆ 1 ಐತಿ. ಅವಾಗ ಸೈನ್ ಸ್ಕ್ವೇರ್ 90 ಎಷ್ಟು ಆಗ್ತೈತಿ ಅಂದ್ರೆ 1 ಸ್ಕ್ವೇರ್ ಈಕ್ವಲ್ ಟು ಎಷ್ಟೈತೆ, ನಾವು ಸೈನ್ ಸ್ಕ್ವೇರ್ 90 1 ಆಯ್ತು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಗಳನ್ನು ಒಂದು ಬರೆಯಾಗಿ ಕೊಟ್ಟಿರ್ತಾರೆ, ಇಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನು ಆಯ್ಕೆ ಕೊಟ್ಟಿರ್ತಾರೆ. ಇವು ಇಂಪಾರ್ಟೆಂಟ್ ಅದಾವ, ಪೂರ್ತಿ ವಿಡಿಯೋನ ಚೆನ್ನಾಗಿ ನೋಡ್ಕೋರಿ. ಈಗ tan θ ಈಕ್ವಲ್ ಟು 1 ಆದರೆ sec ಥೀಟಾನ ಬೆಲೆ. ಫೈಂಡ್ ದಿ ವ್ಯಾಲ್ಯೂ ಆಫ್ sec ಥೀಟಾ ವೆನ್ tan θ ಈಕ್ವಲ್ ಟು 1. tan θ ಈಕ್ವಲ್ ಟು 1 ಕೊಟ್ಟಾರ, sec ಥೀಟಾ ಫೈಂಡ್ ಮಾಡಂದಾರ. ಅವಾಗ tan θ ನಮ್ಗೆ ಕೊಟ್ಟಾರ, tan θ ಈಕ್ವಲ್ ಟು ಎಷ್ಟೈತಿ 1 ಐತಿ. ಯಾವಾಗ ನಮಗೆ tan θ 1 ಆಗಿರ್ತೈತಿ, tan 45 ಅಂದ್ರೆ tan 45 ಡಿಗ್ರಿ ಇದ್ದಾಗ ನಮಗೆ ಎಷ್ಟಾಗೈತಿ 1 ಆಗಿರೈತಿ. ಆದ್ರಿಂದ ಇಲ್ಲಿ ಥೀಟಾ ಎಷ್ಟಾಗ್ತೈತಿ, ನಮ್ಗೆ 45 ಡಿಗ್ರಿ ಆಗ್ತೈತಿ. ಆದ್ರಿಂದ ಈ ವ್ಯಾಲ್ಯೂ ಥೀಟಾನ sec 45 ವ್ಯಾಲ್ಯೂ ಎಷ್ಟೈತಿ, ನಮ್ಗೆ ಸ್ಕ್ವೇರ್ ರೂಟ್ ಆಫ್ 2 ಐತಿ. ಇಲ್ಲಿ ನಾವು ಟ್ರಿಗ್ನೋಮೆಟ್ರಿ ಟೇಬಲ್ ಅನ್ನ ನೀವು ಚೆನ್ನಾಗಿ ನೋಡ್ಕೋಬೇಕಾಗ್ತೈತಿ. ಎಕ್ಸಾಮ್ದಾಗ ವಾದ ಒಳಕ ಸೀಸ್ಲೆ ಒಂದು ಯಾವ್ದಾದ್ರು ಒಂದು ಪೇಜ್ದಾಗ ಮೊದಲ ಟ್ರಿಗ್ನೋಮೆಟ್ರಿ ಟೇಬಲ್ ಅನ್ನು ಹಾಕೊಳ್ಳಿ. ಯಾಕಂದ್ರೆ ಈಜಿ ಆಗ್ತೈತಿ ನಿಮ್ಗೆ ಅದನ್ನ. ಆಮೇಲೆ ಎಕ್ಸಾಮ್ದಾಗ ನೋಡಿ ಬರೆಯಾಕ ಸೀಸ್ಲೆ ಹಾಕೊಳ್ಳಿ. ಕ್ವಶನ್ ಪೇಪರ್ದಾಗ ಏನೋ ಬರಿಬೇಡ್ರಿ. ಮತ್ತು ಈಗ 3ನೇ ಕ್ವಶನ್ ಏನಂದ್ರೆ 1 ಮೈನಸ್ tan ಸ್ಕ್ವೇರ್ 45 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45 ಡಿಗ್ರಿಗೆ ಸಮವಾದದ್ದು. ಅಂದ್ರೆ ಇದು ಯಾವ ವ್ಯಾಲ್ಯೂಗೆ, ಇದು ಟ್ರಿಗ್ನೋಮೆಟ್ರಿ ಟೇಬಲ್ ಒಳಗೆ ಯಾವ ವ್ಯಾಲ್ಯೂಗೆ ಸಮ ಆಗೈತಿ ಅಂತ ಕೇಳ್ಯಾರ. ಇವಾಗ ನಾವು ತಗೋನು 1 ಮೈನಸ್ tan ಸ್ಕ್ವೇರ್ 45 ಅಂದ್ರೆ tan 45 ಅಂದ್ರೆ ಎಷ್ಟು, ನಮ್ಗೆ 1 ಸ್ಕ್ವೇರ್ ಆಯ್ತು. ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45 ಐತಿ. ಆದ್ರಿಂದ ಎಷ್ಟಾಗ್ತೈತಿ, ನಮ್ಗೆ 1 ಸ್ಕ್ವೇರ್ ಆಗ್ತೈತಿ. ಈಕ್ವಲ್ ಟು 1 ಮೈನಸ್ 1 ಎಷ್ಟು, 1 ವರ್ಗ ಎಷ್ಟಾಗ್ತೈತಿ, 1 ಸ್ಕ್ವೇರ್ 1 ಆಯ್ತು. ಡಿವೈಡೆಡ್ ಬೈ ಇದು 1 ಪ್ಲಸ್ 1 ಆಗ್ತೈತಿ. ಈಕ್ವಲ್ ಟು ಇದ 0 ಡಿವೈಡೆಡ್ ಬೈ 2 ಆಗ್ತೈತಿ. 0 ಡಿವೈಡೆಡ್ ಬೈ 2 0 ಭಾಗಿಸು 2 ಎಷ್ಟಾಗ್ತೈತಿ, 0 ಆಕೈತಿ ನಮಗೆ. ಅವಾಗ ನಮ್ಗೆ ಟ್ರಿಗ್ನೋಮೆಟ್ರಿ ಟೇಬಲ್ ಒಳಗೆ ಸೈನ್ 0 ಐತಿ, ಕಾಸ್ 90 0 ಐತಿ. ಇವೆರಡು ವ್ಯಾಲ್ಯೂಗೆ ಇದೇನಾಗಿರ್ತೈತಿ, ಈಕ್ವಲ್ ಆಗಿರ್ತೈತಿ. ನೆಕ್ಸ್ಟ್ ಇಲ್ಲಿ 4ನೇ ಪ್ರಶ್ನೆ ಇದು ಏನೈತಿ ಅಂದ್ರೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಇದಕ್ಕೆ ಸಮವಾಗಿದೆ. ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಎದಕ್ಕೆ ಈಕ್ವಲ್ ಆಗೈತಿ. ಫಸ್ಟ್ ಆಫ್ ಆಲ್ ನಾವು ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಸೈನ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಇವಾಗ ಎಷ್ಟಾಯ್ತು, 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ. ನೀವು ಟ್ರಿಗ್ನೋಮೆಟ್ರಿ ಟೇಬಲ್ ಅನ್ನು ನೋಡ್ಕೊರಿ. ಮತ್ತು ಸಾಮಾನ್ಯವಾಗಿರುವ ಸಮೀಕರಣಗಳನ್ನ, ಇದರೊಳಗಿರುವ ಯಾವ್ಯಾವ ಸಮೀಕರಣ ಅದಾವ, ಯಾವ ಫಾರ್ಮುಲಾ ಅದಾವ ನೋಡ್ಕೊರಿ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಮಾರ್ಕ್ಸ್ ಕ್ವಶನ್. ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎ ಬೆಲೆಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ ಸಿ ಆ್ಯಂಡ್ ಕಾಸ್ ಎ. ಈಗ ನಮಗೆ ಸೈನ್ ಸಿ ಮೊಟ್ಟ ಮೊದಲಿಗೆ ಸೈನ್ ಸಿ ವ್ಯಾಲ್ಯೂ. ಸೈನ್ ಸಿ ಅಂದ್ರೆ ಅದರ ಅನುಪಾತ ಅಥವಾ ರೇಷಿಯೋ ಅಂದ್ರೆ ಏನೈತಿ ಅಂದ್ರೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂದ್ರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಥೆಸಿಸ್. ಹೈಪೋಥೆಸಿಸ್ ಅಂದ್ರೆ ವಿಕರ್ಣ ಯಾವ್ದಾಗೈತಿ ಅಂದ್ರೆ AC. ಯಾವಕ್ಕೆ ಸೈನ್ ಸಿ. ಇಲ್ಲಿದ್ದ ಸೈನ್ ಸಿ ಅನ್ನು ಕಂಡುಹಿಡ್ಬೇಕೈತಿ. ಅವಾಗ ಅಪೋಸಿಟ್ ಸೈಡ್ ಯಾವ್ದು ಆಗ್ತೈತಿ ಅಂದ್ರೆ AB. ಅವಾಗ ಇಲ್ಲಿ ಏನೈತೈತಿ ಅಂದ್ರೆ AB ಡಿವೈಡೆಡ್ ಬೈ AC ಅಂದ್ರೆ ಎಷ್ಟಾಗ್ತೈತಿ, 12 ಭಾಗಿಸು 13, 12 ಡಿವೈಡೆಡ್ ಬೈ 13. ಇವಾಗ ನಾವು ಕಾಸ್ ಎ ಅಂದ್ರೆ ಕಾಸ್ನ ಇಲ್ಲಿ ನಾವು ಸೈನ್ ಸಿ ಅನ್ನ ಈ ಕಡೆಯಿಂದ ಫೈಂಡ್ ಮಾಡಿದೀವಿ. ಈಗ ಕಾಸ್ ಎನ ಈ ಕಡೆಯಿಂದ. ಕಾಸ್ ಎ ಅಂದ್ರೆ ಎಷ್ಟೈತಿ, ನಮಗೆ ಕಾಸ್ ಎ ಅಂದ್ರೆ ಏನ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಎಷ್ಟು
ಅಪೋಸಿಟ್ ಸೈಡ್ ಅಲ್ಲ ಇದು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಥೆಸಿಸ್. ಅವಾಗ ಎಷ್ಟಾಗ್ತೈತೆ ಅಂದ್ರೆ ನಮಗಿಲ್ಲಿ ಪಾರ್ಶ್ವಭಾವ ಯಾವ್ದಾಗ್ತೈತಿ ಅಂದ್ರೆ ಎ ಬಿ ಇಲ್ಲಿ ನಮಗೆ ಎ ಬಿ ನಮಗೆ ಪಾರ್ಶ್ವಭಾವ ಆಗ್ತೈತಿ. ಎ ಬಿ ಅಂದರೆ ಎಷ್ಟು? ಎ ಬಿ ಡಿವೈಡೆಡ್ ಬೈ ಇಲ್ಲಿ ವಿಕರ್ಣ ನಮ್ಗೆ ಗೊತ್ತೈತಿ ಯಾವ್ದು? ಎ ಸಿ. ಅವಾಗ ನಮಗೆ ಏನಾಗ್ತೈತಿ ಇದು ಎ ಬಿ ಎಷ್ಟೈತಿ ನಮ್ಗೆ? ಎ ಬಿ ಎಷ್ಟು ಕೊಟ್ಟಾರ ನೋಡಿ ನಮ್ಗೆ 12 ಕೊಟ್ಟಾರ. 12 ಡಿವೈಡೆಡ್ ಬೈ ವಿಕರ್ಣ ಎ ಸಿ 13 ಆಗ್ತೈತಿ ನಮಗೆ. ಇವಾಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏನು ಕೊಟ್ಟಾರ? ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೊಸೆಕ್ ಸಿ ಬೆಲೆ ಕಂಡು ಹಿಡಿಯಿರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕಾಸ್ ಎ ಅಂಡ್ ಕೊಸೆಕ್ ಸಿ. ಕಾಸ್ ಎ ಏನು ಫೈಂಡ್ ಮಾಡ್ಬೇಕಾಗೈತಿ? ಕಾಸ್ ಎ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕು. ಇಲ್ಲಿ ಯಾವುದಂದ್ರೆ ಇದು ಕಾಸ್ ಎ. ಅವಾಗ ಮತ್ತೆ ಇಲ್ಲಿ ನಮ್ಗೆ ಗೊತ್ತೈತಲ್ಲ ಫಾರ್ಮುಲಾ. ಕಾಸ್ ಎ ಬೆಲೆ ಎಷ್ಟಾಗ್ತೈತಿ ನಮಗೆ? ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಸಿಸ್. ಅಂದ್ರೆ ಅಡ್ಜಸೆಂಟ್ ಸೈಡ್ ಎಷ್ಟೈತಿ ನಮ್ಗೆ? ಎ ಬಿ 1 ಐತಿ. ಇಂಥ ಎ ಸಿ ಎಷ್ಟೈತಿ? ಸ್ಕ್ವೇರ್ ರೂಟ್ ಆಫ್ 2. ನಮ್ಗೆ ಅದರಿಂದ ಕಾಸ್ ಎ ಎಷ್ಟಾಗ್ತೈತಿ? 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2. ಈಗ ಕೊಸೆಕ್ ಸಿಯ ವ್ಯಾಲ್ಯೂ ಕಂಡಿಬೇಕು. ಕೊಸೆಕ್ ಸಿ ಅಂದ್ರೆ ಏನಂದ್ರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಹೈಪೋಟೆನಿಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅವಾಗ ಎಚ್ ನಮ್ಗೆ ವಿಕರ್ಣ ಎಷ್ಟಾಗಿತ್ತಿದೆ? ಎ ಸಿ ಭಾಗಿಸು. ಈಗ ಇದರ ಇದು ಯಾವ್ದು ನಮಗೆ? ಕಾಸ್ ಸಿ. ಇದರದ್ದು ಅಭಿಮುಖ ಭಾವ ಎಷ್ಟೈತಿ? ಎ ಬಿ ಐತಿ. ಅವಾಗ ಎಷ್ಟಾಗ್ತೈತಿ? ಎ ಸಿ ಡಿವೈಡೆಡ್ ಬೈ ಎ ಬಿ ಆಗ್ತೈತಿ ಈಕ್ವಲ್ ಟು ಎಷ್ಟಾಗ್ತೈತಿ ನಮಗೆ? ಎ ಸಿ ಅಂದ್ರೆ ಎಷ್ಟೈತಿ? ಸ್ಕ್ವೇರ್ ರೂಟ್ ಆಫ್ 2 ಐತಿ. ಅವಾಗ ಎ ಬಿ ಎಷ್ಟೈತಿ? 1 ಆಗ್ತೈತಿ. ಇದು ಎಷ್ಟಾಗ್ತೈತಿ? ಕೋಸೆಕ್ ಸಿ ಎಷ್ಟಾಗ್ತೈತಿ? ಸ್ಕ್ವೇರ್ ರೂಟ್ ಆಫ್ 2 ಆಗ್ತೈತಿ. ಈಗ 2 ಅಂಕದ 3ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರದಲ್ಲಿ ತೋರಿಸುವ ಟೀಟಾನ ಬೆಲೆಗಳಾದ ಕೊಸೆಕ್ ತೀಟಾ ಮತ್ತು ಟ್ಯಾನ್ ತೀಟಾಗಳ ಬೆಲೆಯನ್ನು ಕಂಡುಹಿಡಿಯಿರಿ. ನಮ್ಗೆ ಮತ್ತೊಂದು ಡಯಾಗ್ರಾಮ್ ಕೊಟ್ಟಾರ. ಇಲ್ಲಿ ಎ ಬಿ ಸಿ. ಇಲ್ಲಿ ಬಿ 90 ಡಿಗ್ರಿ ಆಗಿರ್ತೈತಿ. ಎ ಬಿ 6 ಮಾನಗಳು, ಎ ಸಿ 10 ಮಾನಗಳು, ಬಿ ಸಿ 8 ಮಾನಗಳು ಆಗ್ಯಾವ. ಇಲ್ಲಿ ಕೊಸೆಕ್ ತೀಟಾ ಅಂದ್ರೆ ಏನು? ವಿಕರ್ಣ ಎ ಸಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಎ ಬಿ ಆಗಿರ್ತೈತಿ. ಎ ಸಿ ಭಾಗಿಸು ಎ ಬಿ. ಎ ಸಿ ವ್ಯಾಲ್ಯೂ ಎಷ್ಟೈತಿ ನಮ್ಮ ತಕ? 10 ಐತಿ. ಇಲ್ಲಿ ಆಮೇಲೆ ಮತ್ತು ಎ ಬಿ ಎಷ್ಟು ಕೊಟ್ಟಾರ? 6. ಎಷ್ಟೈತಿ? ಈಗ 2ರಲ್ಲೇ ಭಾಗ ಹೋಗ್ತೈತಿ. ಇದು 2 ಐದ್ಲಿ 2 3 6 ಎಷ್ಟೈತಿ ನಮ್ಗೆ? ಕೊಸೆಕ್ ತೀಟಾ 5 ಭಾಗಿಸು 3 ಬಂತು. ಎಷ್ಟು ಬಿತ್ತು? ಕೊಸೆಕ್ ತೀಟಾ ಈಕ್ವಲ್ ಟು 5 ಭಾಗಿಸು 3 ಬಂತು. 5 divided cosec theta is become 5 divided by 3. Now we find, ಈಗ ನಾವೇನು ಮಾಡೋದಂದ್ರೆ tan theta equal to AB by BC ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅವಾಗ ಎ ಬಿ ಎಷ್ಟಾಗ್ತೈತಿ? ಎ ಬಿ ಎಷ್ಟೈತಿ ನಮ್ಗೆ? 6 ಐತಿ. ಬಿ ಸಿ ಎಷ್ಟೈತಿ? 8 ಐತಿ. 6 ಅಂದ್ರೆ 2 3 2 4 3/4 ಅಂದರೆ 2 3 2 4 3/4. ಇವಾಗ ಟ್ಯಾನ್ ಟೀಟಾ ಈಕ್ವಲ್ ಟು 3/4 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೊಡೋದು? ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ ಆಗಿದ್ದರೆ 2 sin A ಇಂಟು ಕಾಸ್ ಎ ಈಕ್ವಲ್ ಟು 1 ಎಂದು ಸಾಧಿಸಿ. ಅಂದರೆ 2 sin A ಗುಣಿಸು ಕಾಸ್ ಎ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೊಟ್ಟಾರೆ. ಏನಂದರೆ ಇನ್ ಗಿವನ್ ಟ್ರಯಾಂಗಲ್ angle B is 90 degree, then prove that 2 sin A into cos A equal to 1. ಈಗ ನಮ್ಗೆ ಇಲ್ಲಿ ಟ್ರಯಾಂಗಲ್ ಕೊಟ್ಟಾರೆ. ಏನು ಕೊಟ್ಟಾರೆ? ಎ ಬಿ ಸಿ. ಇವಾಗ 90 ಡಿಗ್ರಿ ಅಂತ ಹೇಳ್ಯಾರ. ನಾವು ಈಗ ಏನು ತಗೊಳ್ಳೋದು? 90 ಡಿಗ್ರಿ ಅಂತ ತಗೊಳ್ಳೋದು. ಇವಾಗ ಬಿ 90 ಆ್ಯಂಗಲ್ ಬಿ 90 ಡಿಗ್ರಿ ಆದಾಗ ಅವಾಗ ಎಷ್ಟಾಗ್ತೈತಿ ನಮ್ಗೆ? ಇಲ್ಲಿ 90 ಡಿಗ್ರಿ ಆಯ್ತಾ, ನಮ್ಗೆ ಸೈನ್ ಎ ಮತ್ತು ಕಾಸ್ ಎ. ಅವಾಗ
ಇಲ್ಲಿ 90 ಡಿಗ್ರಿ ಅದ ಇದು ವಿಕರ್ಣ ಅದ. ನಾವು ಇಲ್ಲಿ ಪೈಥಾಗೋರಸ್ ಇದ್ರ ವ್ಯಾಲ್ಯೂ ಕೊಟ್ಟಿಲ್ಲ ನಮಗೆ. ಇದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಅಂದರೆ ಇದನ್ನು ಫೈಂಡ್ ಮಾಡ್ಬೇಕು. ಯಾವಾಗ ಪೈಥಾಗೋರಸ್ನ ಪ್ರಮೇಯ ಯೂಸ್ ಮಾಡ್ಬೇಕು. ಇಲ್ಲಿ ಅಂದ್ರೆ AC² = AB² ಪ್ಲಸ್ BC². ನಮಗೆ AC² ಅಂದರೆ ಇದು ಗೊತ್ತಿಲ್ಲ ನಮಗೆ. AB ಎಷ್ಟೈತಿ 1 ಕೊಟ್ಟಾರ 1² ಆಯ್ತು. BC ಎಷ್ಟು ಕೊಟ್ಟಾರ 1 ಕೊಟ್ಟಾರ 1² ಆಯ್ತು. AC² = 1² ಅಂದರೆ 1 ಪ್ಲಸ್ 1 = 2 ಆಯ್ತು. ಅವಾಗ AC ಅಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲವನ್ನು ಮಾಡಿದಾಗ ಎಷ್ಟಾಗ್ತೈತಿ? AC ಸ್ಕ್ವೇರ್ ಆಗ್ತೈತಿ. ಇಲ್ಲಿ 2 ಇದ್ದದ √2 ಅಂದ್ರೆ ವರ್ಗಮೂಲ 2 ಆಯ್ತು. ಇದ್ರ ವ್ಯಾಲ್ಯೂ ಎಷ್ಟಾಯ್ತು? ವರ್ಗಮೂಲ 2 ಆಯ್ತು. ಅವಾಗ ಇಲ್ಲಿ ಏನು ಕೊಟ್ಟಿಲ್ಲ, ನಾವು ಫೈಂಡ್ ಮಾಡ್ಬೇಕು. ಇವಾಗ ನಮಗೇನು ಕೊಟ್ಟಾರ? 2 sin A × cos A = 1. 2 sin A ಗುಣಿಸು cos A ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ 1 ಈಕ್ವಲ್ ಆಗಿರ್ತೈತಿ. ಇವಾಗ 2 sin A ಅಂದ್ರೆ ನಾವು ಇಲ್ಲಿ sin A ಅಂದ್ರೆ ಏನು? ನಮಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇಲ್ಲಿ sin A ಇದ್ರ ಈ sin A ಕಂಡು ಅಭಿಮುಖ ಬಾಹು ಇಲ್ಲಿ ಏನು ಕೊಟ್ಟಾರ? 2 sin A × cos A = 1. ಇವಾಗ 2 sin A ಅಂದ್ರೆ ಏನೈತಿ? ನಮಗೆ A ಅಂದ್ರೆ ಇದು. sin A ಅಂದ್ರೆ ಅಭಿಮುಖ ಬಾಹು BC ಡಿವೈಡೆಡ್ ಬೈ AC ಅಂದರೆ BC ಭಾಗಿಸು AC × cos A. cos A ಏನಾಗ್ತೈತಿ? AB ಡಿವೈಡೆಡ್ ಬೈ AC = 1 ಆಯ್ತು. ನಮಗೆ BC ಈಗ BC ಎಷ್ಟೈತಿ? ನಮಗೆ BC ಎಷ್ಟೈತಿ? 1 ಡಿವೈಡ್ ಬೈ AC ಎಷ್ಟೈತಿ? ಸ್ಕ್ವೇರ್ ರೂಟ್ ಅಂದ್ರೆ ವರ್ಗಮೂಲ 2 ಐತಿ. ಇವಾಗ AB ಎಷ್ಟೈತಿ? ನಮಗೆ 1 ಐತಿ. 1 ಡಿವೈಡೆಡ್ ಬೈ ಅಂತ AC ಎಷ್ಟೈತಿ? 1 ಐತಿ =1. ಇದು √2 ಐತಿ. AC ಎಷ್ಟೈತಿ? √2 ಐತಿ. ಅವಾಗ AC ಇವಾಗ 2 × ಸ್ಕ್ವೇರ್ ರೂಟ್ ಎಷ್ಟಾಗ್ತೈತಿ? 2 ಆಕೈತಿ =1. ಸ್ಕ್ವೇರ್ ರೂಟ್ ಇದೆ 2 ಒಂದ್ಲಿ. ಇವಾಗ 1 = 1 ಆಗ್ತೈತಿ.